ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದೀಗ ಇವತ್ತಿನ ಹೆಡ್ಲೈನ್ಸ್. HIV ಸೋಂಕಿನ ತಡೆಗಾಗಿ ಜಾಗತಿಕ ಒಗ್ಗಟ್ಟು ಹಾಗೂ ಜವಾಬ್ದಾರಿಯ ಹಂಚಿಕೆ ಘೋಷವಾಕ್ಯದೊಂದಿಗೆ ಜಿಲ್ಲಾ ಮಟ್ಟದ ವಿಶ್ವ ಏಡ್ಸ್ ದಿನಾಚರಣೆ. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶ್ರೀಯುತ ಬಾಬುವಾಲಿ ಅವರು ಆಯ್ಕೆ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕರಿಸಿದ ಬಾಬುವಾಲಿ. ಮೆಗಾ ಲೋಕ್ ಅದಾಲತ್ ದಿನಾಂಕ 19 ಡಿಸೆಂಬರ್ 2020ರಂದು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ನ್ಯಾಯಾಧೀಶರಾದ ಕಾಡ್ಲೂರು ಸತ್ಯ ಅವರ ಹೇಳಿಕೆ. ಬೀದರ್ ನಗರದಲ್ಲಿ ಸಡಗರ ಸಂಭ್ರಮದಿಂದ ಗುರುನಾನಕ್ ದೇವರ 551ನೇ ಜಯಂತ್ಯೋತ್ಸವ ಆಚರಣೆ. ಗುರುದ್ವಾರಕ್ಕೆ ಹರಿದು ಬಂದ ಭಕ್ತ ಸಮೂಹ. ವಾರ್ತೆಯ ವಿವರಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಬೀದರ್, ಹಾಗೆಯೇ ಪ್ರವರ್ಧ, LBAS, ST, PRDSS, ಬಳದಿಂಗಳ ನೆಟ್ವರ್ಕ್ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಡಿಯಲ್ಲಿ ನಗರದ DHO ಕಚೇರಿಯವರ ಸಭಾಂಗಣದಲ್ಲಿ HIV ಸೋಂಕಿನ ತಡೆಗಾಗಿ ಜಾಗತಿಕ ಒಗ್ಗಟ್ಟು ಹಾಗೂ ಜವಾಬ್ದಾರಿಯ ಹಂಚಿಕೆ ಎಂಬ ಘೋಷವಾಕ್ಯದೊಂದಿಗೆ ಜಿಲ್ಲಾ ಮಟ್ಟದ ವಿಶ್ವ ಏಡ್ಸ್ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಸಿಗೆ ನೀರುಣಿಸುವುದರ ಮೂಲಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆಯೇ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ರಾಮ್ TP ಅವರು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದರು. HIV ಸೋಂಕಿತರಿಗೆ ಇರುವ ಕಾನೂನು ಮಾಹಿತಿಗಳ ಕುರಿತಾಗಿ ಮಾತನಾಡಿ ತಿಳಿಸಿದರು. HIV ಪಾಸಿಟಿವ್ ಇದ್ದಂಥ ಜನರಿಗೆ ತಾವೆಲ್ಲ ಮನವರಿಕೆ ಮಾಡಿಕೊಡ್ತಾ ಇದ್ದೀರಿ. ಆರೋಗ್ಯದ ಬಗ್ಗೆ ಕಾಳಜಿ ಹೇಗೆ ತಗೊಳ್ಬೇಕು, ಯಾವ ರೀತಿ ನಾವು ಅಲ್ಲಿ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಹೇಳಿಕೊಡ್ತೀರಿ. ಅದರ ಜೊತೆಗೆ ಅವರನ್ನು ನಾವು ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಯಾವ ರೀತಿ ನಡೆಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಆ ಕುಟುಂಬ ಸದಸ್ಯರಿಗೆ ಮತ್ತು ಆ ಸಮಾಜದ ವ್ಯಕ್ತಿಗಳಿಗೆ ಮನವರಿಕೆ ಮಾಡಿಕೊಡೋದು ಸಹಿತ ಅಷ್ಟೇ ಮುಖ್ಯ ಆಗಿದೆ. ಯಾಕೆಂತ ಹೇಳಿದರೆ ಇವತ್ತಿನ ಸಂದರ್ಭದಲ್ಲಿ ಈ HIV ಪಾಸಿಟಿವ್ ಅಂತ ಬಂದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಅವರು ನಮ್ಮ ಜೊತೆಯಲ್ಲಿ ಊಟ ಮಾಡಿದರೆ, ತಿಂಡಿ ಮಾಡಿದರೆ ಎಲ್ಲಿ ನಮಗೂ ಅದು ಸ್ಪ್ರೆಡ್ ಆಗುತ್ತೋ ಆ ಥರ ಎಲ್ಲ ಸಾಕಷ್ಟು ಗೊಂದಲ ಮತ್ತು ತಪ್ಪು ಕಲ್ಪನೆಗಳ ಜನರಲ್ಲಿ ಮನಸ್ಸು ಮಾಡಿದೆ. ಅದನ್ನು ಹೋಗಲಾಡಿಸುವುದು ಸಹಿತ ಅಷ್ಟೇ ಮುಖ್ಯ ಇದೆ. ಅದನ್ನು ಹೋಗಲಾಡಿಸಿದರೆ ಖಂಡಿತವಾಗಿಯೂ ಈ HIV ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕುಟುಂಬ ಸದಸ್ಯರು ಅವರಿಗೆ ಚೆನ್ನಾಗಿ ನಡೆಸ್ಕೊಳ್ಬೋದು ಅಂತ ಒಂದು ನನ್ನ ನಂಬಿಕೆ ಇದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. NGOಗಳಾದ ತಾವು ಸಹಿತ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿದ್ರೆ ಒಳ್ಳೆಯದು. ಒಂದು ವೇಳೆ ಆ ರೀತಿ ಇನ್ನೂ ಕಾರ್ಯಪ್ರವೃತ್ತ ಆಗಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಇದೆ. ನಾವು ಬಹಳಷ್ಟು ಕಡೆ ಈಗ ಕೇಳಿದ್ವಿ, ನಮ್ಮಲ್ಲಿ ಜನ ಎಲ್ಲ ಬರ್ತಾರೆ, ಬಂದಾಗ ಅವರು ಹೇಳೋದು ನಮ್ಮ ಗಂಡ ಭಾಳ ದಿವಸದ ಹಿಂದೆ ತೀರ್ಕೊಂಡ್ರು,
ಸೊ ಅದಕ್ಕಾಗಿ ನಮಗೆ ಮನೆಯಲ್ಲಿ ಯಾರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಆಸ್ತಿಯಲ್ಲಿ ಪಾಲು ಕೊಡ್ತಾ ಇಲ್ಲ, ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಕೆಲವು ಜನ ಹೇಳೋದು. ಮತ್ತು ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ, ಒಂದು HIV ಪಾಸಿಟಿವ್ ಇರ್ತಕ್ಕಂಥ ಮಗುವನ್ನು ಶಾಲೆಯಿಂದ ಹೊರಹಾಕಿದ ಉದಾಹರಣೆ ಸಹಿತ ನಮ್ಮ ಗಮನಕ್ಕೆ ಬಂದಿತ್ತು. ಬಟ್ ಅಧಿಕಾರಿಗಳಿಗೆ ಹೇಳಿದ್ವಿ, ನೋಡಿ RTE ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್ನಲ್ಲಿ ಯಾವುದೇ ಮಕ್ಕಳಿಗೂ ಅಂದರೆ ಈ HIV ಪಾಸಿಟಿವ್ ಮಕ್ಕಳನ್ನು ಸ್ಪೆಷಲ್ ಮಕ್ಕಳು ಅಂತ ಅದನ್ನು ಟ್ರೀಟ್ ಮಾಡಬೇಕು ಅಂತ ಹೇಳಿದರು. ಅದಕ್ಕಾಗಿ ಆ ಮಗುವಿನ ಜೊತೆಗೆ ಯಾವುದೇ ತಾರತಮ್ಯ ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕೆ ಇಲ್ಲ. ಆ ಥರ ಮಾಡಿದರೆ ಮತ್ತೆ ಅದು RTE ಆ್ಯಕ್ಟ್ನಲ್ಲಿ ಅದು ಒಂದು ಅಫೆನ್ಸ್ ಆಗುತ್ತೆ. ಸೊ ಅದು ಮ್ಯಾನೇಜ್ಮೆಂಟ್ದವರಿಗೆ ತಾವು ತಿಳಿ ಹೇಳಬೇಕು. ತಿಳಿ ಹೇಳಲಿಲ್ಲ ಅಂತ ಹೇಳಿದರೆ ಮತ್ತೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಬೇಕಾಗುತ್ತೆ ಅಂತ ಹೇಳಿದರೆ, ನಮಗೆ ಆಮೇಲೆ ಸಂಬಂಧಪಟ್ಟವರು ನಮಗೆ ರಿಪೋರ್ಟ್ ಕೊಟ್ಟಿದ್ರು, ಇಲ್ಲ ಆ ಮಗುಗೇನು ಮತ್ತೆ ಪುನಃ ಶಾಲೆಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿ. ನಾವು ಅಷ್ಟಕ್ಕೆ ಇಲ್ಲದೆ ಕ್ರಾಸ್ ಚೆಕಿಂಗ್ ಮತ್ತು ಯಾವ ಮಹಿಳೆ ನಮ್ಮ ಹತ್ತಿರ ಬಂದಿದ್ರು ಅವ್ರನ್ನ ಕರೆದು ಕೇಳಿದ್ವಿ, ಇಲ್ಲ ನಮ್ಮ ಮಗು ಈಗ ಸ್ಕೂಲಿಗೆ ಹೋಗ್ತಾ ಇದೆ ಅಂತ ಅವರು ಹೇಳಿದರು. ಸೊ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ನಾವು ಪ್ರತಿಯೊಂದು ಈ ಒಂದು ಸಣ್ಣ ಸಣ್ಣ ಆ್ಯಂಗಲ್ನಲ್ಲಿ ಸಹಿತ ನಾವು ಚಿಂತನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ವಚನ ಕ್ರಾಂತಿಯ ಪತ್ರಿಕೆಯ ಸಂಪಾದಕ ಬಿಜೆಪಿ ಮುಖಂಡರಾದ ಬಾಬು ವಾಲಿ ಅವರು ಆಯ್ಕೆಯಾಗಿದ್ದು, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಶ್ರೀಯುತ ಬಾಬು ವಾಲಿ ಅವರು ಅಧಿಕೃತವಾಗಿ ವಿಶ್ವಗುರು ಬಸವಣ್ಣನವರ ಹಾಗೆಯೇ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಅಧಿಕಾರವನ್ನು ಸ್ವೀಕರಿಸಿದರು. ಬಳಿಕ ನಮ್ಮ ತೇಜಸ್ ನ್ಯೂಸ್ ಕನ್ನಡದೊಂದಿಗೆ ಮಾತನಾಡಿದ ಶ್ರೀಯುತ ಬಾಬುವಾಲಿ ಅವರು 30 ವರ್ಷಗಳ ಹಿಂದೆ ವಿದ್ಯಾರ್ಥಿಯ ಜೀವನದ ಹಂತದಲ್ಲಿ ಪಾಲಿಶೀಟ್ಗಳನ್ನು ಬರೆದು ಪಕ್ಷಕ್ಕೆ ಸೇರಿದ್ದೆ. ಬರೀ ಪಾಲಿಶೀಟ್ಗಳನ್ನು ಬರೆದವರನ್ನು ಕೂಡ ಗುರುತಿಸಿ ಅವರ ನಿಷ್ಠೆಯನ್ನು ಗುರುತಿಸಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡಲಾಗಿದೆ. ಅದು ಬಿಜೆಪಿ ಪಕ್ಷದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ನಮಸ್ತೆ ವೀಕ್ಷಕರೇ, ಇದು ನಾನು ಸುಷ್ಮಿತಾ ತೇಜಸ್ ನ್ಯೂಸ್ನಿಂದ ಮಾತಾಡ್ತಾ ಇದ್ದೀನಿ. ಸೊ ನಮ್ಮೊಟ್ಟಿಗೆ ಒಂದು ಇತ್ತೀಚೆಗಷ್ಟೇ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇತ್ತೀಚೆಗಷ್ಟೇ ಒಂದು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಬಾಬು ವಾಲಿ ಅವರು. ಸೊ ನಮ್ಮೊಂದಿಗಿದ್ದಾರೆ. ಈ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಈ ಅಧಿಕಾರ ಭಾರತೀಯ ಜನತಾ ಪಾರ್ಟಿ ಬಾಬು ವಾಲಿ ಕೊಟ್ಟಿದ್ದಲ್ಲ, ಒಂದು ಪ್ರಾಮಾಣಿಕವಾದಂಥ ಕಾರ್ಯಕರ್ತರಿಗೆ ಕೊಟ್ಟಿದ್ದಂಥ ಅಧಿಕಾರ ಆಗಿದೆ. ಇವತ್ತು ನಾನು ಪ್ರಮಾಣ ವಚನ ತಗೊಂಡು BJPಯ ಒಂದು ಕಾರ್ಯಕರ್ತ ಪ್ರಮಾಣ ವಚನ ತಗೊಂಡಿದ್ದಾನೆ. ಹಾಗಾಗಿ 30 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಪ್ರಾರಂಭದ ಹಂತದಲ್ಲಿ ವಿದ್ಯಾರ್ಥಿ ಜೀವನದಿಂದ BJPಗೆ ಬಂದಾಗ, ಯುವ ಮೋರ್ಚಾ ಕಾರ್ಯಕರ್ತನಾಗಿ ಬಂದಾಗ ಇಷ್ಟು ಸವಲತ್ತುಗಳು ಮೀಡಿಯಾದ ಏನೂ ಇರಲಿಲ್ಲ. ನಾನು ಪೋಲ್ ಶೀಟ್ ಬರೆದು ಲೀಡರ್ ಆದವ. ಒಂದು ಪೋಲ್ ಶೀಟ್ ಬರೆದು ಲೀಡರ್ ಆದವನಿಗೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಾಡ್ತಾರೆ ಅಂದ್ರೆ BJPಯಲ್ಲಿ ಮಾತ್ರ ಸಾಧ್ಯ ಅದ.
ಅದು ಯಡಿಯೂರಪ್ಪರ ನೇತೃತ್ವದಲ್ಲಿ ಮಾತ್ರ ಸಾಧ್ಯ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು, ವಿಶೇಷವಾಗಿ ಈ ರಾಜ್ಯದ ಉಪಾಧ್ಯಕ್ಷರಾದಂಥ ವಿಜೇಂದ್ರ ಅವರನ್ನು, ಅವರು ಕ್ರಿಯಾಶೀಲವಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸಿ ಈ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಸಂಸದರು, ಸಚಿವರು, ನನ್ನ ನಿಗಮ ಮಂಡಳಿ, ಇತ್ತೀಚೆಗೆ ನನ್ನ ಜೊತೆ 2 ದಿನ ಕೆಳಗೆ ನಿಗಮ ಮಂಡಳಿ ಅಧ್ಯಕ್ಷರಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು, ನಿನ್ನೆ ಅಷ್ಟೇ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ನನ್ನ ಸೋಮನಾಥ್ ಪಾಟೀಲ್ರು, ಇವತ್ತು ನಿನ್ನೆ ದಿನ ನಮ್ಮ ಕಾರ್ಯಕರ್ತರಿಗೆ ಹೆಂಗದ ಅಂದ್ರೆ, ಒಂದೇ ದಿನ 6 ಜನರಿಗೆ ಅಧಿಕಾರ ಸಿಕ್ಕೈತೆ. ನಮ್ಮ ಬಸವರಾಜ್ ಆರ್ಯ ಅವರಿಗೆ SC ಡಾಕ್ಟರ್ ಅಂಬೇಡ್ಕರ್ ನಿಗಮದ ನಿರ್ದೇಶಕರಾಗ್ಯಾರ. ಬಾಬುರಾವ್ ಕಾರ್ಬಾರಿಯವರು ಅವರು KP ಜಸ್ಕಾಮ್ದ ಡೈರೆಕ್ಟರ್ ಆಗಿದ್ರು. ಇತ್ತೀಚೆಗಷ್ಟೇ ಇವತ್ತೇ ಆರ್ಡರ್ ಬಂದಿದೆ, ನಮ್ಮ ಸೋಮನಾಥ್ ಪಾಟೀಲ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಡೈರೆಕ್ಟರ್ ಆದರು. ಇದೆಲ್ಲವೂ BJPಯಲ್ಲಿ ಮಾತ್ರ ಸಾಧ್ಯ ಅದ. ಹಾಗಾಗಿ ಇವತ್ತಿನ ನಾನು ಬೂಡಾ ಚೇರ್ಮನ್ ಆಗಿ ಅಧಿಕಾರ ಸಿಗೋದು, ಭಾಳ ಜನ ಬೂಡಾ ಚೇರ್ಮನ್ ಅಧಿಕಾರ ಸ್ವೀಕರಿಸ್ತಾರೆ ಅಂತಾರೆ. ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಧಿಕಾರ ಸ್ವೀಕರಿಸೋಣ ಅಂತ ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ನನ್ನ ಮೇಗಿನ ವಿಶ್ವಾಸ ಇಟ್ಟಿದ್ದು ಅಧ್ಯಕ್ಷ ಸ್ಥಾನ ಕೊಟ್ಟಿದೆ. ಒಂದು ಮಾತನ್ನು ಕೊಡ್ತೀನಿ, ಯಡಿಯೂರಪ್ಪನವರು ಕೊಟ್ಟಂಥ ಈ ಜವಾಬ್ದಾರಿ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಹೊಸ್ತಕ್ಕಂಥ ಕೆಲಸನ, ಸೂರು ಇರೋದರಿಗೆ ಸೂರು ಕೊಡೋದಾಗಲಿ, ನನ್ನ ವ್ಯಾಪ್ತಿ ಇವತ್ತೇ ನಾನು ಚಾರ್ಜ್ ತೊಗೊಂಡಿನಿ. ಈ ವ್ಯಾಪ್ತಿಯಲ್ಲಿ ಏನೇನು ಮಾಡಬಹುದು ಅಂಥೇಳಿ ನಾನು ನೋಡ್ಕೊಂಡಿಲ್ಲ. ಬಟ್ ಏನು ಮಾಡಬಹುದು ಅದು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಕಾಡಲೂರು ಸತ್ಯನಾರಾಯಣಾಚಾರ್ಯ ಅವರು ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದಿನಾಂಕ 19 ಡಿಸೆಂಬರ್ 2020 ಬೀದರ್ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳ ಸಂಕೀರ್ಣಗಳಲ್ಲಿ ಮೆಗಾ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಲೋಕ್ ಅದಾಲತ್ ಎಂದರೆ ಯಾವುದೇ ಒಂದು ಪ್ರಕರಣದ ಉಭಯ ಪಕ್ಷಗಳಲ್ಲಿ ರಾಜಿ ಸಂಧಾನ ಏರ್ಪಡಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳುವುದಾಗಿದೆ ಎಂದರು. ಇನ್ನು ಮುಂದುವರೆದು ಮಾತನಾಡಿದ ನ್ಯಾಯಾಧೀಶರು ಲೋಕ್ ಅದಾಲತ್ ವೈಶಿಷ್ಟ್ಯತೆ ಕುರಿತಾಗಿ ತಿಳಿಸಿದರು. ವಾಸ್ತವಿಕತೆ ಏನದ ಅಂತ ಹೇಳ್ಕೊಂಡು ನಮ್ಮ ಸಂಧಾನಕಾರರು ಅವರಿಗೆ ತಿಳಿ ಹೇಳ್ತಾರೆ. ಇವತ್ತಿನ ದಿವಸ ಯಾವುದೋ ಒಂದು ಸಣ್ಣ ಒಬ್ಬ ಕಾರಣದಿಂದ ಸಿಟ್ನಲ್ಲಿ ಒಬ್ಬ ಕಪಾಳ ಮೋಕ್ಷ ಮಾಡಿರ್ತಾನೆ. ಅದರಲ್ಲಿ ಯಾವುದೇ ಥರದ ದುರುದ್ದೇಶ ಇರಲಿಕ್ಕಿಲ್ಲ. ಆಗುಹೋಗುಗಳ ಬಗ್ಗೆ ಅರಿವಿರಲಾರ್ದೆ ಆ ಒಂದು ಕೃತ್ಯ ಎಸಗಿದಲ್ಲಿ ಆ ಬೇನೆ ನೋವು ತಿಂದವನಿಗೆ ಬೇನೆ ಇರ್ತದೆ, ಅದು ಮತ್ತೆ ಮರುಕಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಕ್ಷಮಾಭಾವ ಅಂತೂ ಮನುಷ್ಯನಿಗೆ ಎಲ್ಲರಲ್ಲಿ ಇದೆ. ಆ ಕ್ಷಮಾಭಾವನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಟ್ರೆ ನಾವೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈಗ ನಾವು ಎಷ್ಟೋ ಸಲ ನೋಡ್ತೀವಿ, ಗಿಡ ಮರವಾಗಿ ಬೆಳೆದ ಮೇಲೆ ಅದು ನಮ್ಮ ಹೊಲದಲ್ಲಿದೆಯೋ ಅವ್ರ ಹೊಲದಲ್ಲಿದೆಯೋ ಪ್ರಶ್ನೆ ಅಲ್ಲ. ಅದು ಫಲ ಕೊಡುವಾಗ ಆ ಫಲ ಅವ್ರ ಹೊಲದಲ್ಲಿ ಬಿಡುವುದು, ಇವ್ರ ಹೊಲದಲ್ಲಿ ಬಿಡುವುದು. ಅದನ್ನು ನಾನು ಬೆಳೆಸಿದ್ದೀನಿ, ಅದು ನನಗೆ ಸಲ್ಲಬೇಕಾಗಿತ್ತು ಅಂತ ಹೇಳಿ ಅವರು ಅಕ್ಕಪಕ್ಕದವರು ಜಗಳ ಆಡಿದರೆ ಅದು ಸರಿ ಹೋಗೋದಿಲ್ಲ. ಸೊ ಆದರೆ ಅವರಿಗೆ ತಿಳಿಸಿ ಹೇಳುವ ಒಂದು ಸಂವೇದನಾಶೀಲ ವ್ಯಕ್ತಿ ಒಬ್ಬರು ಬೇಕಾಗ್ತದೆ. ಆ ವ್ಯಕ್ತಿ ಅವ್ರು ನಮ್ಮಲ್ಲಿ ಬಂದಾಗ ಅದನ್ನು ನಾವು ಒದಗಿಸ್ಲಿಕ್ಕೆ ಸಾಧ್ಯ. ಅವ್ರು ಬರದೇ ಇದ್ರಲ್ಲಿ ಅದೇ ಒಂದು ಸಣ್ಣ ವಿಷಯ ಇಟ್ಕೊಂಡು ಅಲ್ಲಿ ಹೊಡೆದಾಡ್ತಾರೆ. ಅದು ಹೊಡೆದಾಡ್ಕೊಂಡು ಬಂದಮೇಲೆ ಮನೆಗೂ ಅಕ್ಕಪಕ್ಕದವರೇ ಇರ್ತಾರೆ, ಮನೆಗೂ ಒಂದು ಮತ್ತು ಅವರವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮತ್ತೆ ಹೊಡೆದಾಡ್ತಾರೆ. ಸೊ ಗೋಸ್ ಆನ್. ಅದನ್ನು ನಾವು ತಪ್ಪಿಸ್ಬೇಕು. ಅಂಥ ಕೇಸ್ಗಳನ್ನು ಕೂಡ ನಾವು ಇಲ್ಲಿ ಅಂಥ ಕೇಸ್ಗಳು ನಾವು ಹೇಳ್ತೀವಿ ಕಾಂಪೌಂಡಬಲ್ ಕೇಸಸ್ ಅಂತ ಹೇಳಿ. ಆ ಕಾಂಪೌಂಡಬಲ್ ಕೇಸಸ್ ಕೂಡ ನಾವು ಇಲ್ಲಿ ನ್ಯಾಯಯುತವಾಗಿ ರಾಜಿ ಸಂಧಾನ ಮೂಲಕ ಅವರನ್ನು ನಾವು ಬಗೆಹರಿಸ್ತೀವಿ. ಅಲ್ಲಿಂದ ಈ ಸಿವಿಲ್ ಕೇಸಸ್ನಲ್ಲಿ ಕೂಡ ಈ ರಾಜಿ ಸಂಧಾನ ಮೂಲಕ ಮಾಡಿದರೆ ಅದಕ್ಕೆ ಅವಾರ್ಡ್ ಅಂತ ಹೇಳಲಾಗ್ತದೆ. ಮತ್ತು ಅವಾರ್ಡನ್ನು ಕೂಡ ಆ ಅವಾರ್ಡ್ ಪ್ರಕಾರ ಒಬ್ಬರು ಏನು ಮಾಡಬೇಕಾಗಿದೆ. ಭಾಳ ಕೆಲವೊಂದು ಕೇಳ ಏನಾಗಿರ್ತದೆ, ಒಂದು ಸಣ್ಣ ಎಕ್ಸಾಂಪಲ್ ಇರ್ತದೆ. ಆ ಒಂದೇನೋ ಒಂದು ಪಕ್ಕದ ಮನೆಯವ್ರದ್ದು ಒಂದು ಸಾಮಾನು
ಈಗ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ತಾವೆ, ಓಪನ್ ಆಗಿ ತಮ್ಮ ಮನೆ ಮುಂದೆ ಹಾಕಿರ್ತಾರೆ. ಆದರೆ ಎಲ್ಲರ ಮೇಲೆ ಹೆಸರು ಬರ್ತಿರೋದಿಲ್ಲ. ಈ ವೆಹಿಕಲ್ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಇರ್ತವೆ, ಈ ನೊಗ ಇರ್ತವೆ, ನೇಗಕ್ಕೆ ದೊಡ್ಡ ಮಾಡಲಾಗಿರ್ತವೆ. ಆ ಥರದ್ದು ವ್ಯಾಜ್ಯಗಳನ್ನು ಕೂಡ ನಮ್ಮಲ್ಲಿ ಸರಿಯಾದ ರೀತಿ ಇತ್ಯರ್ಥ ಮಾಡಿದ್ರೆ ಅಲ್ಲಿ ಫ್ಯಾಬ್ರಿಕ್ ಆಫ್ ದಿ ಸೊಸೈಟಿ ಅಂತ ಅಂದರೆ ಬಾಂಧವ್ಯ, ಸಮಾಜದಲ್ಲಿ ಬಾಂಧವ್ಯ ಹಾಳಾಗೋದಿಲ್ಲ. ಅದರ ದಿಶೆಯಲ್ಲಿ ಕೂಡ ನಾವು ಈ ಲೋಕ ಅದಾಲತನ್ನು ವಿಶಿಷ್ಟವಾಗಿ ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಇತ್ಯರ್ಥಗೊಂಡ್ರೆ ಈ ನ್ಯಾಯಾಲಯ ಕೊಟ್ಟಂತಹ ಫೀಸು 100% ಫೀಸ್ ಅದನ್ನು ನಾವು ಮತ್ತೆ ಅವರಿಗೆ ವಾಪಸ್ ಕೊಡ್ತೇವೆ. ಮತ್ತು ಈ ಲೋಕ ಅದಾಲತ್ನಲ್ಲಿ ಆದಂತಹ ಸಂಧಾನ ಮೂಲಕ ಇತ್ಯರ್ಥ ಆದಂತಹ ಕೇಸ್ಗಳಿಗೆ ಮತ್ತೆ ಮೇಲ್ಮನವಿ ಇರೋದಿಲ್ಲ, ಅಪೀಲ್ ಪ್ರಾವಿಷನ್ ಇರೋದಿಲ್ಲ, ಅದು ಅಲ್ಲಿಗೆ ಫೈನಲ್. ಮತ್ತು ಇದರಲ್ಲಿ ಯಾವೆಲ್ಲ ಕೇಸ್ಗಳನ್ನು ನಾವು ರಾಜಿ ಸಂಧಾನ ಮಾಡಬಹುದು? ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅಂದ್ರೆ ಇನ್ನೂ ಪ್ರಕರಣ ವ್ಯಾಜ್ಯ ಆಗಿಲ್ಲ, ಅದರ ವ್ಯಾಜ್ಯ ಆಗುವ ಒಂದು ಸಂಭವವಿದೆ ಅಥವಾ ವ್ಯಾಜ್ಯ ಆಗಬೇಕು. ಫಾರ್ ಎಕ್ಸಾಂಪಲ್, ಅಣ್ತಮ್ಮಂದಿರ್ತಾರೆ, ಅವ್ರ ತಂದೆ ತಾಯಿ ತೀರ್ಕೊಂಡಿರ್ತಾರೆ, ಹೊಲ ಮನೆ ಹೊರಗಡೆ ಹೋಗಿರ್ತಾರೆ. ಅಣ್ತಮ್ಮಂದಿರು ಅಕ್ಕಂಗೆಂದ್ರೆ ಬರ್ಬೇಕಂತ ಪಾಲು ಕೊಟ್ಟಿರೋದಿಲ್ಲ. ಅವರು ಡೈರೆಕ್ಟ್ ಆಗಿ ನಮ್ಮ ಈ ಲೋಕ ಅದಾಲತ್ಗೆ ಬಂದರೆ ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ನಾವು ಕರೆಸಿ ಅವರ ಅಣ್ತಮ್ಮಂದಿರಿಗೂ ಅವರಿಗೆ ತಿಳಿ ಹೇಳಿ ಕಾನೂನು ಏನು ಹೇಳ್ತದೆ. ಎಲ್ರಿಗೂ ಈಗ ಹೆಣ್ಣು ಮತ್ತು ಗಂಡು ಅನ್ನೋ ಒಂದು ಭೇದ ಭಾವನೆ ಇಲ್ಲ. ಈಗ ಅವರಿಗೂ ಕೂಡ ಸರಿಯಾದ ಇದು ಶೇರ್ ಕೊಡಲೇಬೇಕಾಗ್ತದೆ. ಅದನ್ನು ಅವ್ರಿಗೆ ತಿಳಿಸಿ ಹೇಳಿ ಅದನ್ನು ಅಂತಹ ಪ್ರಕರಣಗಳನ್ನು ಕೂಡ ನಾವು ಇತ್ಯರ್ಥಗೊಳಿಸ್ತೇವೆ. ಯಾರೋ ಸಣ್ಣ ಸಾಲ ಕೊಟ್ಟಿರ್ತಾರೆ, ಅವರು ಸಾಲ ಮರುಪಾವತಿ ಮಾಡೋದಿಲ್ಲ, ಅವ್ರು ಬಂದು ನಮ್ಮಲ್ಲಿ ಬಂದು ಸರ್ ಅವ್ರು ಸಾಲ ತೊಗೊಂಡಿದ್ದಾರೆ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ ನಾವು ಕರೆಸಿ ನೋಡಪ್ಪ ಕೊಡಬೇಕು, ಸಾಲ ತೊಗೊಂಡಿದ್ದಾರೆ ಕೊಡಬೇಕು ಅಂತ ಹೇಳಿ ಅವ್ರು ಒಪ್ಕೊಳ್ತಾರೆ. ಇನ್ನು ಕೆಲವೊಂದು ಸಲ ಏನಿರ್ತದೆ, ಇವರು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಇವರು ಫಿಗರ್ ಹೇಳಿರ್ತಾರೆ ಅಥವಾ ಒಂದು ಚೆಕ್ ಕೊಟ್ಟಿರ್ತಾರೆ, ಅದು ಚೆಕ್ ಅಮಾನ್ಯಗೊಂಡಿರುತ್ತೆ ಪ್ರೆಸೆಂಟೇಷನ್ ಬ್ಯಾಂಕ್ನಲ್ಲಿ. ಅಂತಹ ಕೇಸ್ಗಳು ಕೂಡ ನಾವು ಲೋಕ ಅದಾಲತ್ ಮುಖಾಂತರ ನಾವು ಇತ್ಯರ್ಥಪಡಿಸ್ತೀವಿ. ಪೆಂಡಿಂಗ್ ಕೇಸ್ಗಳು ಇತ್ಯರ್ಥ ಆಗ್ತವೆ, ಅಷ್ಟು ಸಮಾಜಕ್ಕೆ ಒಳ್ಳೆಯದು. ಅಂದರೆ ಮತ್ತೆ ತೆರಿಗೆ ಅವು ಹುಟ್ಕೊಳ್ಳೋದಿಲ್ಲ, ಅಲ್ಲಿಗೆ ಪೂರ್ಣಗೊಳ್ಳುತ್ತವೆ. ಈಗಾಗಲೇ ಹೇಳಿದ ಹಾಗೆ ಮತ್ತೆ ಅದರ ಮೇಲೆ ಮೇಲ್ಮನವಿ ಇರೋದಿಲ್ಲ. ಮತ್ತು ಕ್ರಿಮಿನಲ್ ರಾಜಿ ಆಗುವಂತಹ ಪ್ರಕರಣಗಳು, ಬ್ಯಾಂಕ್ ಕಾಂಪೌಂಡಬಲ್ ಕೇಸಸ್, ಚೆಕ್ ಬೌನ್ಸ್ ಕೇಸಸ್, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಸುಮಾರು ಎಲ್ಲ ಜನರು ಈಗ ಆಲ್ಮೋಸ್ಟ್ ಎಲ್ಲರೂ ಜನರು ಭಾಳಷ್ಟು ಜನ ಆಲ್ಮೋಸ್ಟ್ ಒಂದು 90% ಜನ ಬ್ಯಾಂಕ್ ಹಿಡಿದು ಸಾಲ ತಗೊಳ್ತಾರೆ. ಕ್ರಿಮಿನಲ್ ಕೇಸ್ ಆಗಬೇಕಾದ್ರೆ ಅದಕ್ಕೆ ಕಾರಣ ಇಲ್ಲ, ಸಿವಿಲ್ ಸೂಟೇ ಇರ್ತದೆ. ಸಿವಿಲ್ ವ್ಯಾಜ್ಯನೇ ಮೂಲ ಕಾರಣ ಇರ್ತದೆ. ರೈಟ್ಸ್ ಆಫ್ ದಿ ಪಾರ್ಟೀಸ್, ಅವ್ರ ಸಿವಿಲ್ ರೈಟ್ಸಿಗೆ ಏನಾದರೂ ತೊಂದರೆ ಆದಾಗ ಅಲ್ಲಿ ಕ್ರಿಮಿನಲ್ ಕೇಸ್ ಉತ್ಪತ್ತಿ ಆಗಬೇಕು. ಅಂಥವು ಎಲ್ಲ ಕೇಸ್ಗಳನ್ನು ನಾವು ಸರಿಸ್ತೀವಿ. ಕಾರ್ಮಿಕ ವಿವಾದ ಪ್ರಕರಣಗಳು, MVC ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ವೈವಾಹಿಕ ವಿವಾದಗಳು ಮತ್ತು ಜೀವನಾಂಶದ ಪ್ರಕರಣಗಳು. ಜೀವನಾಂಶ ಬಿಟ್ಟು ಹೋಗಿರ್ತಾರೆ ಅಥವಾ ಕಾರಣಾಂತರದಿಂದ ಎಲ್ಲೋ ಹೋಗಿರ್ತಾರೆ, ಅವರು ಮತ್ತೆ ಅಲ್ಲೆಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಅವರು ಜೀವನ ಮಾಡೋದ್ರಾಗ ತೊಂದರೆಯಾಗಿ ಈ ಕಡೆ ಬಂದಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲ ನಾವು ನೋಡ್ತೀವಿ ಸುಮಾರು ಜನ ಏನಂದ್ರೆ ಇಲ್ಲಿ ಕಾರ್ಮಿಕರು ಎಲ್ಲ ಹೈದರಾಬಾದ್ಗೆ ಹೋಗ್ತಾರೆ, ಅವ್ರವ್ರ ಹೆಂಡತಿ ಮಕ್ಕಳು ಇಲ್ಲೇ ಬಿಟ್ಟು ಹೋಗ್ತಾರೆ, ಅವ್ರ ಗಂಡಂದ್ರೆ ತಿರುಗಿ ವಾಪಸ್ ಬರೋದಿಲ್ಲ. ಅಲ್ಲೇನೋ ಒಂದು ಅಡ್ಜಸ್ಟ್ಮೆಂಟ್ ಆಗಿರ್ತದೆ. ಪಾಪ ಇಲ್ಲಿ ಇವರಿಗೆ ದುಡ್ಡು ಇರೋದಿಲ್ಲ, ಏನೂ ಇರೋದಿಲ್ಲ ಅಂತಲ್ಲಿ ಅವರಿಗೆ ಪಾಪ ಇಲ್ಲಿ ಉಪವಾಸ ಬೀಳಬೇಕಾಗ್ತದೆ ಹೆಂಡತಿ ಮಕ್ಕಳು. ಅವ್ರಿಗೆ ಏನಂತಂದ್ರೆ ನಾವು ಈ ವೈವಾಹಿಕ ವಿವಾದಗಳು ಮತ್ತು ಜೀವನಾಂಶ ಪ್ರಕರಣಗಳಲ್ಲಿ ಅದನ್ನು ಸೇರಿಸಿಕೊಂಡು ಅವರಿಗೆ ಕೂಡ ಸೂಕ್ತವಾದಂಥ ಪರಿಹಾರ ಕೊಡಲಿಕ್ಕೆ ನಾವು ಪ್ರಯತ್ನ. ಅಂದರೆ ಅವರಿಗೆ ಎಲ್ರಿಗೂ ಸಂಧಾನ ಮೂಲಕವೇ, ಆದಷ್ಟು ಸಂಧಾನ ಮೂಲಕ ಆದರೆ ಮತ್ತೆ ಅವರು ಸೇರಿಕೊಳ್ತಾರೆ. ಸಂಧಾನ ಇರದೇ ಇದ್ದಲ್ಲಿ ವಿಷಮ ಸ್ಥಿತಿ ಮತ್ತೆ ಉದ್ಭವ ಆಗ್ತದೆ, ಅವರು ಹೊಂದಾಣಿಕೆ ಆಗೋದಿಲ್ಲ. ಆದಷ್ಟು ನಾವು ಹೊಂದಾಣಿಕೆ ಮಾಡಿ LAC ಕೇಸಸ್ನಲ್ಲಿ ಸುಮಾರು ಎಲ್ಲ ಕೇಸಸ್ಸಿಗೆ ಹೊಲಗಳೆಲ್ಲ ಸರ್ಕಾರದವರು
ಅದು ಲ್ಯಾಂಡ್ ಎಕ್ವಿಷನ್ ಪ್ರೊಸೀಡಿಂಗ್ ಸುಮಾರು ವರ್ಷದಿಂದ ಪೆಂಡಿಂಗ್ ಇರ್ತವೆ. ಅದಕ್ಕೆ ಬರಬೇಕಾದಂತಹ ಕಾಂಪನ್ಸೇಷನ್ ಅನ್ನು ತುಂಬಿರುವುದಿಲ್ಲ. ಅಂತಹ ಪ್ರಕರಣಗಳನ್ನು ಕೂಡ ನಾವು ಕೈಗೆತ್ತಿಕೊಳ್ತಾ ಇದ್ವಿ. ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಇದಕ್ಕೆಲ್ಲ ಈಗ ಇವತ್ತಿನ ದಿವಸದಿಂದ ಸುಮಾರು ನಾವು ಕಳೆದ 15 ದಿವಸದಿಂದ ಈ ಸಂಧಾನ ಪ್ರಕ್ರಿಯೆಗೋಸ್ಕರ ನಾವು ಮಧ್ಯಾಹ್ನ 3 ಗಂಟೆಯಿಂದ 5:30 ಗಂಟೆವರೆಗೆ ಆಯಾ ಕೇಸಿನ ಪಾರ್ಟಿಗಳನ್ನು ಇಲ್ಲಿ ಕರೆಸಿ ಅವರಿಗೆ ನಾವು ತಿಳಿ ಹೇಳ್ತಾ ಇದ್ದೀವಿ. ಈ ಕೇಸ್ನಲ್ಲಿ ಈ ಥರ ಇದೆ, ಪರಿಹಾರ ಇಷ್ಟೇ ನಿಮ್ಗೆ ಸಿಗ್ಬೋದು, ಇದಕ್ಕಿಂತ ಜಾಸ್ತಿ ನಿಮ್ಗೆ ಸಿಗ್ಲಿಕ್ಕಿಲ್ಲ. ಸರಿಯಾಗಿ ಅವರಿಗೆ ಕಾನೂನದ ವಿಶ್ಲೇಷಣೆ ಮಾಡಿ ಅವರಿಗೆ ತಿಳಿಸಿ ಹೇಳಿ. ಇದನ್ನು ನೀವು ಇಬ್ಬರು ಕೂಡ ನೀವು ಒಪ್ಕೊಂಡ್ರೆ ನಿಮ್ಗೆ ಇಬ್ಬರಿಗೂ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ಇಲ್ಲ ಮತ್ತೆ ಮುಂದೆ ನೀವು ಹೋಗಬೇಕು ಅಪೀಲ್, ಇಲ್ಲಿ ನ್ಯಾಯಾಲಯ ಆದರೆ ಮತ್ತೆ ನೀವು ರೂಟೀನಾಗಿ ಆದರೆ ಮತ್ತೆ ನ್ಯಾಯಾಲಯ ಮತ್ತೆ ಹೆಚ್ಚಿನ ಅಪೀಲ್ ಅದು ಹಾಕಬೇಕು, ಇಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಬೇಕು, ಅಲ್ಲಿಂದ ನಂತರ ಹೈಕೋರ್ಟಿಗೆ ಹಾಕಬೇಕು ಅಂದರೆ ಅದರ ಪ್ರಕ್ರಿಯೆ ಸುಮಾರು ವರ್ಷಗಳ ನಡೀತದೆ. ಅದರಿಂದ ಯಾರಿಗೂ ಉಪಯೋಗ ಆಗೋದಿಲ್ಲ. ಸೊ ಗೆದ್ದವನು ಸೋತವನು ಸತ್ತ ಅಂತ ನಾವು ಹೇಳ್ತಾರೆ, ಆ ರೀತಿ ಆಗ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಈ ಸಂಧಾನ ಮೂಲಕ ನಾವು ಕೇಸ್ಗಳನ್ನು ಬಗೆಹರಿಸಿದ್ರೆ ಎರಡೂ ಪಾರ್ಟಿಗಳು ಉಳ್ಕೊಳ್ತಾರೆ, ಅವರ ಆಸ್ತಿ ಕೂಡ ಉಳಿಯುತ್ತೆ, ಮತ್ತೊಬ್ಬರಿಗೆ ಒಂದು ಹಾಳಾಗಿದ್ದಂತಹ ಬಾಂಧವ್ಯ ಮತ್ತು ಪುನರ್ಜನ್ಮ ಪಡೆಯುತ್ತದೆ. ಯಾವ ಕಾರಣ ಈ ಮೇಘಾಲೋಕರತ್ನ ನಾವು ಆಚರಿಸ್ತಾ ಇದ್ದೀವಿ. ಅದೇ ಬೀದರ್ ನಗರದಲ್ಲಿ ಗುರುನಾನಕ್ ದೇವ್ ಅವರ 551ನೆಯ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಗುರುನಾನಕ್ ದೇವ್ ಅವರ ಮಂದಿರವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನೋಡುಗರಿಗೆ ಕಣ್ಸೆಳೆಯುವಂತಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಯೇ ಗುರುನಾನಕ್ ದೇವ್ ಅವರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬರೀ ಬೀದರ್ ನಗರ ವಾಸಿಗರಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದಲೂ ಕೂಡ ಸಿಖ್ ಧರ್ಮದವರು ಭಕ್ತಾದಿಗಳು ಗುರುದ್ವಾರಕ್ಕೆ ಆಗಮಿಸಿ ಗುರುನಾನಕ್ ದೇವ್ ಅವರ ದರ್ಶನವನ್ನು ಪಡೆದುಕೊಂಡರು. ಬಂದಂತಹ ಸಾವಿರಾರು ಭಕ್ತಾದಿಗಳಿಗಾಗಿ ಲಂಗರ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ದು ಭಕ್ತರೆಲ್ಲ ಲಂಗರನ್ನು ಸೇವಿಸಿ ಪುನೀತರಾದರು. ಈ ಕುರಿತಾಗಿ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ರೇಷ್ಮಾ ಕೌರ್ ಹಾಗೆಯೇ ಸಿಖ್ ಧರ್ಮದ ಮುಖಂಡರು ಮಾತನಾಡಿದರು.
हम गुरु नानक देव जी का 551 जयंती मना रहे हैं और हर साल की तरह इस साल भी हम धूमधाम से जयंती मना रहे हैं, पर इस बार कोरोना वायरस के वजह से काफ़ी संगत कम है और हम जो प्रोसेशन है नगर कीर्तन जो सिटी में जाता था तो वो भी इस बार नहीं निकाले हम, और ये नगर कीर्तन गुरुद्वारे के प्रेमिसेस में ही रहा है। पर फिर भी आज हमने देखा है कि संगत हैदराबाद से और नांदेड़ से काफ़ी संगत आई है। इसके अलावा यहाँ की जो लोकल संगत है वो भी काफ़ी लोग संगत आई है दर्शन के लिए, और सारे लंगर छक के वो गए हैं। और जो एडमिनिस्ट्रेशन के गाइडलाइंस थी हमारे लिए वो हमने सब फॉलो किया है। सब लोग मास्क पहन के आए हैं और यहाँ पे सबको सैनिटाइजेशन का भी ये प्रबंध रखा है। तो वो सारे रूल्स और गाइडलाइंस जो एडमिनिस्ट्रेशन ने रखा था वो हमने सब फॉलो किया है। और इस बार भी सारा प्रोग्राम बड़ी शांति से और अच्छी तरह मनाया गया, और संगत का हम शुक्रिया अदा करते हैं बिदर के लोकल पब्लिक का जो इसमें पार्टिसिपेट करके इस प्रोग्राम को सक्सेसफुल बनाया। वाहिगुरु जी का खालसा श्री वाहिगुरु जी की फतेह। 551 ಗುರುನಾನಕ್ ಜಯಂತಿ ಉತ್ಸವಕ್ಕೆ ಬೀದರ್ ಜನರಿಗೆ ಭಾಳ ಶುಭಾಶಯ ಕೊಡ್ತೀನಿ। ಬೀದರ್ನಲ್ಲಿ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ನಲ್ಲಿ 551 ಜಯಂತಿ ಶ್ರೀ ಗುರುನಾನಕ್ ದೇವ್ ಜಿ ಜಯಂತಿ ಇಲ್ಲಿ ಮನಸ್ಸಿದ್ದೀವಿ। ಭಾಳ ದೂರದಿಂದ ಜನ ಬಂದಿದ್ದಾರೆ। ಕೋವಿಡ್ ಪ್ರೋಟೋಕಾಲ್ ಇಟ್ಟು ನಾವು ಎಲ್ಲ ಇದು ಪ್ರೋಟೋಕಾಲ್ ಎಲ್ಲ ನಿಭಾಯಿಸ್ತಾ ಇದ್ದೀವಿ। ಎಲ್ಲ ಆಸ್ ಪರ್ ಪ್ರೋಟೋಕಾಲ್ ನಾವು ಎಲ್ಲ ಇದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ। ಬೀದರ್ ಜನರಿಗೆ ಭಾಳ ಧನ್ಯವಾದ ಸಹಯೋಗ ಕೊಡಲಿಕ್ಕೆ। ಭಾಳ ದೂರದಿಂದ ಜನ ಭಕ್ತಿದರು ಬಂದಿದ್ದಾರೆ ಮತ್ತು ಎಲ್ಲ ಅರೇಂಜ್ಮೆಂಟ್ ಇಲ್ಲಿ ನಾವು ಕೋವಿಡ್ ಪ್ರೋಟೋಕಾಲ್ ಸ್ವಲ್ಪ ಪ್ರಕಾರ ಮಾಡಿದ್ದೀವಿ। ವಾಹಿಗುರು ಜಿ ಕಾ ಖಾಲ್ಸಾ ಶ್ರೀ ವಾಹಿಗುರು ಜಿ ಫತೇಹ್। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಐವಿ ಸೋಂಕಿನ ತಡೆಗಾಗಿ ಜಾಗತಿಕ ಒಗ್ಗಟ್ಟು ಹಾಗೂ ಜವಾಬ್ದಾರಿಯ ಹಂಚಿಕೆ ಘೋಷವಾಕ್ಯದೊಂದಿಗೆ ಜಿಲ್ಲಾ ಮಟ್ಟದ ವಿಶ್ವ ಏಡ್ಸ್ ದಿನಾಚರಣೆ. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶ್ರೀಯುತ ಬಾಬುವಾಲಿ ಅವರು ಆಯ್ಕೆ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕರಿಸಿದ ಬಾಬುವಾಲಿ. ಮೆಗಾ ಲೋಕ್ ಅದಾಲತ್ ದಿನಾಂಕ 19 ಡಿಸೆಂಬರ್ 2020ರಂದು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ನ್ಯಾಯಾಧೀಶರಾದ ಕಾಡ್ಲೂರು ಸತ್ಯ ಅವರ ಹೇಳಿಕೆ. ಬೀದರ್ ನಗರದಲ್ಲಿ ಸಡಗರ ಸಂಭ್ರಮದಿಂದ ಗುರುನಾನಕ್ ದೇವರ 551ನೇ ಜಯಂತ್ಯೋತ್ಸವ ಆಚರಣೆ. ಗುರುದ್ವಾರಕ್ಕೆ ಹರಿದು ಬಂದ ಭಕ್ತ ಸಮೂಹ. ಇದುವರೆಗೂ ತೇಜಸ್ ನ್ಯೂಸ್ ಮೂಲಕ ಸುದ್ದಿಯನ್ನು ಹೇಳಿದ್ದು ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.